ಅಂದರೆ ಯಾವ ಸಿಂಪ್ಟಮ್ಸು, ಎಷ್ಟೋ ಜನ ಈ ಎದೆ ಭಾರ ಎದೆ ಉರಿ ಬಂದಾಗ ಇದನ್ನು ಅಸಿಡಿಟಿ ಅಂತ ಅದನ್ನ ಮಿಸ್ಟೇಕ್ ಮಾಡಿಕೊಂಡು ಎಷ್ಟೋ ಜನ ಅದನ್ನು ಆಸ್ಪತ್ರೆಗೆ ಹೋಗೋದಿಲ್ಲ. ಹೃದಯಾಘಾತ ಎಷ್ಟೋ ಜನರಿಗೆ ಅಸಿಡಿಟಿ ರೂಪದಲ್ಲಿ, ಗ್ಯಾಸ್ಟ್ರೈಟಿಸ್ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಅಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗೋದು ವಿಳಂಬ ಆಗಬಾರ್ದು. ನಮ್ಮಲ್ಲೇನಾಗಿದೆ, ಅದರಲ್ಲೂ ಆಸ್ಪತ್ರೆಗೆ ಹೋಗೋದ್ರಲ್ಲಿ ವಿಳಂಬ ಇದೆ ನಮ್ಮ ಜನರದು. ಅದಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಹಬ್ ಆ್ಯಂಡ್ ಸ್ಪೋಕ್ ಮಾಡಲ್ ನಾವು, ಯಾಕೆಂದರೆ ಈ ಹೃದಯಾಘಾತಕ್ಕೆ ನಾವು ಚಿಕಿತ್ಸೆ ಕೊಡುವಾಗ ಪ್ರತಿ 30 ನಿಮಿಷ ವಿಳಂಬ ಆದರೆ ಡೆತ್ ರೇಟ್ 7% ಜಾಸ್ತಿ ಆಗುತ್ತೆ. ಅದರಿಂದ ಚಿಕಿತ್ಸೆಗಳು ಅಲ್ಲಿ ಸಣ್ಣ ಸಣ್ಣ ತಾಲೂಕು ಆಸ್ಪತ್ರೆಗಳಲ್ಲೂ ಸಿಗಬೇಕು. ಇನಿಷಿಯಲ್ ಟ್ರೀಟ್ಮೆಂಟು ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಕೂಡ ಈ ಹೃದಯಾಘಾತಕ್ಕೆ ಇನಿಷಿಯಲ್ ಟ್ರೀಟ್ಮೆಂಟ್ ಸಿಗಬೇಕು. ಆ ಕಡೆಯಿಂದ ಶಿಫ್ಟ್ ಮಾಡೋತಕ್ಕಂಥ ವ್ಯವಸ್ಥೆ ಹೋಗಬೇಕು. ಇಲ್ಲಾಗಲ್ಲ, ಇನ್ನೊಂದು ಕಡೆ ಹೋಗಿ ಆಗ ಆ ಗೋಲ್ಡನ್ ಅವರ್ ಮಿಸ್ ಆಗುತ್ತೆ ನಮಗೆ. ಸರ್, ತಾವು ಕೂಡ 15 ವರ್ಷಗಳಿಗಿಂತ ಹೆಚ್ಚು, ಹತ್ತತ್ರ 20 ವರ್ಷಗಳ ಕಾಲಾವಧಿಯಲ್ಲಿ ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿದ್ದೀರಿ, ಹೃದಯ ತಜ್ಞರಾಗಿದ್ದೀರಿ. ಸದ್ಯ ಭಾರತದ್ದು ಮತ್ತು ನಮ್ಮ ಬೆಂಗಳೂರಿನ ಟ್ರೆಂಡ್ ನೋಡಿದಾಗ ಎಷ್ಟು ಹೃದಯಾಘಾತಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಜೊತೆಗೆ ಪ್ರತಿ ಎಷ್ಟು ಗಂಟೆಗಳಿಗೆ ನಾವು ಹೃದಯದ ಹಾರ್ಟ್ ಅಟ್ಯಾಕ್ಗಳ ಸಂಖ್ಯೆ ನೋಡ್ತಾ ಇದ್ದೀವಿ? ಇಲ್ಲ, ಈಗೇನಾಗುತ್ತೆ, ಹೃದಯಾಘಾತದ ಈ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಬಟ್ ಅದೇ ರೀತಿ ಚಿಕಿತ್ಸಾ ವ್ಯವಸ್ಥೆನೂ ಕೂಡ ನಾವು ಜಾಸ್ತಿ ಬಲಪಡಿಸಬೇಕು. ಈಗ ನೋಡಿ, ಚಿಕಿತ್ಸೆ ಕೊಡದೇ ಇದ್ದರೆ ಸೂಕ್ತ ಕಾಲದಲ್ಲಿ ಸಾವಿನ ಪ್ರಮಾಣ 25% ಆಗುತ್ತೆ. ನೀವು ಚಿಕಿತ್ಸೆ ಕೊಟ್ಟರೆ, ಅಟ್ಲೀಸ್ಟ್ ನೀವು ಮೆಡಿಸಿನ್ನು, ಕ್ಲಾಟು ಡಿಸಾಲ್ವ್ ಆಗೋಂಥ ಮೆಡಿಸಿನ್ ಕೊಟ್ಟರೆ ಸಾವಿನ ಪ್ರಮಾಣ 25%ಇಂದ 10%ಗೆ ಬರುತ್ತೆ. ಅಥವಾ ನೇರವಾಗಿ ಏನೋ ಹತ್ತಿರದಲ್ಲಿ ದೊಡ್ಡ ನಗರಗಳಲ್ಲಿ ಈಗ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡತಕ್ಕಂಥ ವ್ಯವಸ್ಥೆ ಇದೆ, ಅದು ಮಾಡಿದರೆ ಇದು ಡೆತ್ ರೇಟ್ ಲೆಸ್ ದೆನ್ 5%ಗೆ ಬಂದುಬಿಡುತ್ತೆ. ಸೊ ಅದರಿಂದ ನಾವು ಆದಷ್ಟು ಇದನ್ನು ಚಿಕಿತ್ಸಾ ವ್ಯವಸ್ಥೆಯನ್ನು ಬಲಪಡಿಸಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ವಿದ್ಯಾರ್ಥಿ ಜೀವನದಿಂದಲೇ ನಾವು ಹೆಲ್ತ್ ಅವೇರ್ನೆಸ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಫಿಸಿಕಲ್ ಎಕ್ಸರ್ಸೈಸ್ ಕೂಡ ಬಹಳ ಮುಖ್ಯವಾದದ್ದು, ವ್ಯಾಯಾಮ ಮುಖ್ಯವಾದದ್ದು. ಸೊ ಹೀಗಾಗಿ ಇವತ್ತು ಜನರಲ್ಲಿ ಆತಂಕ ಬೇಡ, ಸಾಲಾಗಿ ನಿಂತು ಚೆಕಪ್ ಮಾಡಿಸ್ಕೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ನೀವು ನಿಧಾನಕ್ಕೆ ಹೋಗಿ ಕೇವಲ ಇಂಥ ಯಾವುದೋ ಈ ಥರ ಘಟನೆ ಆದಂಥ ಸಂದರ್ಭದಲ್ಲಿ ಅಥವಾ ವರದಿಯಾದಂಥ ಸಂದರ್ಭದಲ್ಲಿ ಚೆಕಪ್ ಮಾಡಿಸ್ಕೊಂಡು ನಿಮ್ಮ ಅಭ್ಯಾಸ ನಿಮ್ಮ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಳದೇ ಇದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ವಾರ್ಷಿಕವಾಗಿ ಚೆಕಪ್ ಮಾಡಿಸ್ಕೊಳ್ತಕ್ಕಂಥ ಒಂದು ದಿನಚರಿಯನ್ನು ಇಟ್ಕೋಬೇಕು. ಸರ್, ಲಾಸ್ಟ್ ಕ್ವಶನ್ ಸರ್ ನಂದು. ಈಗ ನಾವು ಬೇರೆ ಕಾರಣಗಳು ನೋಡಿದ್ದೀವಿ. BP ಮತ್ತು ಶುಗರ್ ತಾವು ಈ ಹಿಂದೆ ಕೂಡ ತುಂಬ ಒತ್ತಿ ಹೇಳ್ತಾ ಇದ್ರಿ, ಈ ಹೃದಯಗಳ ಸಮಸ್ಯೆಗಳಲ್ಲಿ ಏನು ಪ್ರಮುಖ ಪಾತ್ರ ಅಂತೇಳಿ. ಪ್ರತಿ 6 BP ಪೇಷಂಟ್ಗಳಿಗೆ ಹೃದಯಾಘಾತ ಆಗ್ತಾ, ಒಬ್ಬರಿಗೆ ಹೃದಯಾಘಾತ ಆಗುತ್ತೆ. ಪ್ರತಿ 6 ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವಂಥವ್ರಿಗೆ ಹೃದಯಾಘಾತ ಅಂತ ಹೇಳಿ. ಸರ್, ಸದ್ಯದ ಟ್ರೆಂಡು ಹಾಗೆ ಇದೆನಾ? ಅದೇ ಕಾರಣಗಳಿಂದ ಏನಾದರೂ ನಾವು ಹೆಚ್ಚು ಹೃದಯಾಘಾತವನ್ನು ನೋಡ್ತಾ ಇದ್ದೀವಾ? ಅಲ್ಲ, ಇವೆಲ್ಲ ಕಾರಣ, ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ಸು. ಒಂದು ಹೈ ಬ್ಲಡ್ ಪ್ರೆಷರು, ಇನ್ನೊಂದು ಡಯಾಬಿಟೀಸು. ಬಟ್ ಜನ ಏನು ಮಾಡ್ತಾರೆ, ಈ ಬ್ಲಡ್ ಪ್ರೆಷರ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಲ್ಲ. ಅಯ್ಯೋ, ಒಂದು ಸರಿ ನಾವು ಶುರು ಮಾಡಿದರೆ ಲೈಫ್ ಲಾಂಗ್ ತೊಗೋಬೇಕು, ಹಂಗೆ ನೋಡೋಣ, ಹಾಗೆ ಬಿಟ್ಬಿಡ್ತಾರೆ. ಸೊ ಅದರಿಂದ ಆಮೇಲೆ ಕೆಲವರು ಮಾತ್ರೆ ತಗೊಳಕ್ಕೆ ಶುರು ಮಾಡಿದ ಮೇಲೆ BP ನಾರ್ಮಲ್ ಆಗುತ್ತೆ. ನಾರ್ಮಲ್ ಆಗಿದೆ ಅಂತ ಬಿಟ್ಬಿಡ್ತಾರೆ. ಯಾಕೆ ನಾರ್ಮಲ್ ಆಗಿದೆ? ಮಾತ್ರೆ ತಗೊಳ್ಳೋದ್ರಿಂದ ನಾರ್ಮಲ್ ಆಗಿದೆ. ಸೊ ಈ ರೀತಿ ಬದಲಾವಣೆ, ಸರಿಯಾಗಿ ಸೂಕ್ತವಾದಂಥ ಚಿಕಿತ್ಸೆನ ತೆಗೆದುಕೋಬೇಕು. ಸರಿ, ಕೊನೆಯದಾಗಿ ತಾವು ಸರ್ಕಾರಕ್ಕೆ ಏನಾದರೂ ಈ ಟ್ರೆಂಡನ್ನು ನೋಡಿದಾಗ ಹೊಸ ಟ್ರೆಂಡ್ಗಳಂತ ರೀತಿ ಕಾಣಿಸ್ಕೊಳ್ತಿರುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಾದರೂ ಇಮಿಡಿಯೇಟಾಗಿ ತಮ್ಮ ಕಡೆಯಿಂದ ಸಜೆಷನ್ ಇದೆನಾ? ಏನಾದರೂ ತುರ್ತಾಗಿ ಬದಲಾವಣೆಗಳನ್ನು ತರಬೇಕಾದಂಥ ಅವಶ್ಯಕತೆ ಸದ್ಯ ರಾಜ್ಯದಲ್ಲಿದೆನಾ? ಇಲ್ಲ, ಇವಾಗ ಏನಾಗಿದೆ, ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೂಡ NCD ಕ್ಲಿನಿಕ್ಸ್ ಎಲ್ಲ ತೆಗೆದಿದೆ. ಅಂದರೆ ಈಗ ಜನಸಾಮಾನ್ಯರಲ್ಲಿ ಬ್ಲಡ್ ಪ್ರೆಷರು, ಬ್ಲಡ್ ಶುಗರನ್ನು ಮಾನಿಟ್ರ್ ಮಾಡೋಂಥ ವ್ಯವಸ್ಥೆ ತಂದಿದೆ. ಅದಕ್ಕೆ ಜನ ಕೂಡ ಸಹಕರಿಸಬೇಕಾಗುತ್ತೆ. ನಂತರ ನಮ್ಮ ಎಲ್ಲ ತಾಲೂಕು ಆಸ್ಪತ್ರೆಗಳು, ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಕೂಡ ಹಾರ್ಟ್ ಅಟ್ಯಾಕಿಗೆ ಹಾರ್ಟ್ ಅಟ್ಯಾಕ್ ಮ್ಯಾನೇಜ್ಮೆಂಟ್ಗೆ ಸಣ್ಣ ಘಟಕವನ್ನು ತೆರಿಬೇಕಾಗುತ್ತೆ. ಅದರಲ್ಲೂ ಮೆಡಿಕಲ್ ಕಾಲೇಜುಗಳಲ್ಲಿ ಕೆಲವು ಕಾಲೇಜಲ್ಲಿದೆ, ಕೆಲವು ಕಾಲೇಜಲ್ಲಿ ಇಲ್ಲ. ನಂತರ ಆಸ್ಪತ್ರೆಗಳಲ್ಲಿ ಈಗ ಈ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕಲ್ಲ ಹಾರ್ಟ್ ಅಟ್ಯಾಕಿಗೆ, ಅದು ಹೃದ್ರೋಗ ತಜ್ಞರೇ ಕೊಡಬೇಕಂತೇನಿಲ್ಲ, ಫಿಸಿಷಿಯನ್ಸು ಕೊಡ್ಬೋದು, MBBS ಕ್ವಾಲಿಫೈಡ್ MBBS ಡಾಕ್ಟ್ರು ಕೊಡ್ಬೋದು. ಇದಕ್ಕೆ ಜನ ಕೂಡ ಸಹಕರಿಸಬೇಕಾಗುತ್ತೆ. ಎಷ್ಟೋ ಜನ ಅಯ್ಯೋ ನಾನು ಹಾರ್ಟ್ ಸ್ಪೆಷಲಿಸ್ಟ್ ಅಲ್ಲ, ಹೆಂಗೆ ಮೆಡಿಸಿನ್ ಕೊಡೋದು ಅಂತ ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ತಾರೆ, ಸಮಯ ವಿಳಂಬ ಆಗುತ್ತೆ. ಸೊ ಹಿಂದೆ ಎಲ್ಲ ಹಾರ್ಟ್ ಅಟ್ಯಾಕಿಗೆ ಫಿಸಿಷಿಯನ್ನೇ ಟ್ರೀಟ್ ಮಾಡ್ತಾಯಿದ್ದು, MBBS ಡಾಕ್ಟ್ರೇ ಟ್ರೀಟ್ ಮಾಡೋರು. ಸೊ ಈ ರೀತಿ ನಮ್ಮ ಮನೋಭಾವ ಬದಲಾವಣೆ ಆಗಬೇಕು. ಥ್ಯಾಂಕ್ ಯು ಸರ್.
ಇದಿಷ್ಟು ಸಿ ಎನ್ ಮಂಜುನಾಥ್ ಅವರು ಹೇಳುವಂಥದ್ದು. ಸದ್ಯಕ್ಕೆ ಸರ್ಕಾರ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡ್ಕೊಳ್ಬೇಕು ಮತ್ತು ಜನರಿಗೆ ಟ್ರೀಟ್ ಮಾಡುವ ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಳ್ಬೇಕು ಮತ್ತು ಜನರು ಕೂಡ ಆತಂಕ ಮತ್ತು ಗಾಬರಿಗೊಳಗಾಗುವಂತಹ ಅವಕಾಶ ಮತ್ತು ಆದ್ಯತೆ ಸದ್ಯಕ್ಕೆ ಇಲ್ಲ ಅನ್ನೋಂಥದ್ದನ್ನು ಕೂಡ TV9 ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.